ನಮಸ್ಕಾರ ವೀಕ್ಷಕರೇ, ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಅವಳಿ ಜಿಲ್ಲೆಗಳಲ್ಲಿ ದಿನಾಂಕ 31ರವರೆಗೆ ಲಾಕ್ಡೌನ್ ವಿಸ್ತರಣೆ. 24 ಮತ್ತು 25ರಂದು ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ. ಆದೇಶ ಹೊರಡಿಸಿರುವ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಾಲಪಾಟಿ. ಬಳ್ಳಾರಿ ವಿಮ್ಸ್ಗೆ ಕೊಡುಗೆಯಾಗಿ ಬಂದ ವೆಂಟಿಲೇಟರ್. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಅಭಿನಂದಿಸಿದ ಮೂಲಸೌಕರ್ಯ ಮತ್ತು ಉಸ್ತುವಾರಿ ಸಚಿವ ಆನಂದ್ ಸಿಂಗ್. ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ಗೌರವ ಧನ ನೀಡುವಂತೆ ಸರ್ಕಾರಕ್ಕೆ ಮನವಿ. ಕರ್ತವ್ಯ ನಿರತ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದ ಅಂಗನವಾಡಿ ಕಾರ್ಯಕರ್ತೆಯರು. ಲಾಕ್ಡೌನ್ನಿಂದಾಗಿ ಉಪವಾಸ ಅನುಭವಿಸುತ್ತಿರುವ ಭಿಕ್ಷುಕರು. ಊಟದ ಪ್ಯಾಕೆಟ್ ವಿತರಿಸಿ ಮಾನವೀಯತೆ ಮೆರೆದ ಆನಂದ್ ಸಿಂಗ್ ಅಭಿಮಾನಿ ಬಳಗ. ಜೆಎಸ್ಡಬ್ಲ್ಯೂ 1000 ಹಾಸಿಗೆಯ ಆಕ್ಸಿಜನ್ ಯುಕ್ತ ತಾತ್ಕಾಲಿಕ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕೋವಿಡ್ ಸೋಂಕಿತರು. ನಿತ್ಯವೂ ಸಂಪರ್ಕದಲ್ಲಿದ್ದು ರೋಗಿಗಳ ಕುಶಲೋಪರಿ ವಿಚಾರಿಸುತ್ತಿರುವ ಸಚಿವ ಆನಂದ್ ಸಿಂಗ್. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಗೌಡ ನೇಮಕ. ಆದೇಶ ಹೊರಡಿಸಿದ ರಾಜ್ಯಾಧ್ಯಕ್ಷ ಷಡಕ್ಷರಿ. ಇದೀಗ ವಾರ್ತೆಗಳ ವಿವರ. ಅವಳಿ ಜಿಲ್ಲೆಗಳಾದ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೋವಿಡ್ ಪ್ರಕರಣಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ದಿನಾಂಕ 19ರಿಂದ 5 ದಿನಗಳ ಕಾಲ ಕಠಿಣ ಲಾಕ್ಡೌನ್ ಹೇರಲಾಗಿತ್ತು. ಆದರೆ ಕೋವಿಡ್ ಪ್ರಕರಣಗಳು ಇಳಿಕೆಯಾಗದ ಕಾರಣ ದಿನಾಂಕ 31ರವರೆಗೆ ಮತ್ತೆ ಕಠಿಣ ಲಾಕ್ಡೌನ್ ಮಾಡಲು ಜಿಲ್ಲಾಧಿಕಾರಿಗಳಿಂದ ಆದೇಶ ಹೊರಡಿಸಲಾಗಿದೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ದಿನಾಂಕ 19ರಿಂದ 23ರವರೆಗೆ ಕಠಿಣ ಲಾಕ್ಡೌನ್ ಹೇರಲಾಗಿತ್ತು. ಸೋಂಕಿನ ಪ್ರಮಾಣ ಇಳಿಕೆ ಕಾಣದ ದೃಷ್ಟಿಯಿಂದಾಗಿ ದಿನಾಂಕ 31ರವರೆಗೆ ಕಠಿಣ ಲಾಕ್ಡೌನ್ ಮಾಡಿ ಜಿಲ್ಲಾಧಿಕಾರಿ ಪವನ್ ಕುಮಾರ ಮಾಲಪಾಟಿ ಅವರು ಆದೇಶ ಹೊರಡಿಸಿದ್ದಾರೆ. ಆದರೆ ದಿನಾಂಕ 24ರಂದು ಮತ್ತು 25ರಂದು ಅಗತ್ಯ ವಸ್ತುಗಳ ಖರೀದಿಗೆ ಸಮಯ ನಿಗದಿಪಡಿಸಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ದಿನಾಂಕ 25ರ ಮಧ್ಯಾಹ್ನ 12ರಿಂದ ದಿನಾಂಕ 31ರವರೆಗೆ ಈ ಹಿಂದಿನಂತೆ ಕಠಿಣ ಲಾಕ್ಡೌನ್ ಜಾರಿಯಲ್ಲಿರುತ್ತದೆ. ಹಣ್ಣು, ಹಾಲು, ತರಕಾರಿ ಮತ್ತು ತುರ್ತು ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಲಾಗಿದೆ. ಸಾರ್ವಜನಿಕರು ಅನಗತ್ಯವಾಗಿ ಸಂಚರಿಸದೆ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಬೇಕೆಂದು ಜಿಲ್ಲಾಧಿಕಾರಿಗಳು ಅವಳಿ ಜಿಲ್ಲೆಯ ನಾಗರಿಕರಲ್ಲಿ ಕೋರಿಕೊಂಡಿದ್ದಾರೆ. ನಾವು ಇದರಲ್ಲಿ ಯಾವ್ಯಾವುದು ಎಮರ್ಜೆನ್ಸಿ ಸರ್ವಿಸಸ್ ಈ ಹಿಂದೆ ಏನು ಅಲೌಡ್ ಇತ್ತು, ಫೈರ್ ಆಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ಆಂಬ್ಯುಲೆನ್ಸ್ ಸರ್ವಿಸಸ್, ಆಕ್ಸಿಜನ್ ಟ್ಯಾಂಕರ್ಸ್, ಗೂಡ್ಸ್ ವೆಹಿಕಲ್ಸ್ ಓಡಾಟ, ಇವೆಲ್ಲ ಕೂಡ ಆ್ಯಸ್ ಯೂಶುವಲ್ ಇದ್ದೇ ಇರ್ತದೆ. ಮೇನ್ ಡಿಫ್ರೆನ್ಸ್ ಬಂತು ಮಿಲ್ಕ್ ಒಂದು ಪ್ರತಿದಿನ ಬೇಕಾಗಿರುವುದರಿಂದ ಅದು ಅಲೋ ಮಾಡ್ತೀವಿ. ಎರಡನೇದು ತರಕಾರಿ ಅಂಗಡಿಗಳು ಕ್ಲೋಸ್ ಇರ್ತವೆ. ಈ ಹಾಪ್ಕಾಮ್ಸ್ ಮೂಲಕ ಅವರಿಗೆ ಗಾಡಿಗಳು ಈ ಬೀದಿಗಳಲ್ಲಿ ಓಡಾಡುವುದಕ್ಕೆ ಅವಕಾಶ ನೀಡುತ್ತೇವೆ. ತಳ್ಳುಗಾಡಿ ಅಲ್ಲ, ಹಾಪ್ಕಾಮ್ಸ್ ಮೂಲಕ. ಎಲ್ಲೆಲ್ಲಿ ಹಾಪ್ಕಾಮ್ಸ್ ಇಲ್ಲ ಅಥವಾ ಹಾಪ್ಕಾಮ್ಸ್ ಸಂಖ್ಯೆ ಕಮ್ಮಿ ಇದೆಯೋ ಅಲ್ಲಿ ಕೆಲವು ತಳ್ಳುಗಾಡಿಗಳಿಗೆ ನಮ್ಮ ತಹಸೀಲ್ದಾರ್ಗಳು ಅವಕಾಶ ಮಾಡಿಕೊಡ್ತಾರೆ. ಸೊ ತರಕಾರಿವರೆಗೂ ಏನು ಸಮಸ್ಯೆ ಇರಂಗಿಲ್ಲ. ಅವಳಿ ಜಿಲ್ಲೆಗಳಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ದಾನಿಗಳಿಂದ, ಸಂಘ ಸಂಸ್ಥೆಗಳಿಂದ ಬಳ್ಳಾರಿಯ ವಿಮ್ಸ್ಗೆ ಅಗತ್ಯ ವೈದ್ಯಕೀಯ ಪರಿಕರಗಳನ್ನು ಕೊಡುಗೆಯಾಗಿ ನೀಡಲಾಗುತ್ತಿದೆ. ಹೀಗೆ ತುರ್ತು ಸಂದರ್ಭದಲ್ಲಿ ಸೇವೆಗೆ ಸದಾ ಸನ್ನದ್ಧವಿರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ 1 ವೆಂಟಿಲೇಟರ್ ಮತ್ತು ಕಾನ್ಸಂಟ್ರೇಟರ್ಗಳನ್ನು ದಾನವಾಗಿ ನೀಡಿದೆ. ಹೌದು, ಅವಳಿ ಜಿಲ್ಲೆಗಳಾದ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೋವಿಡ್ ಸೋಂಕಿತರ ಪ್ರಮಾಣ ಏರುಗತಿಯಲ್ಲಿ ಸಾಗುತ್ತಿರುವ ವಿಷಯ ತಿಳಿದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬಳ್ಳಾರಿ ಘಟಕ ವಿಮ್ಸ್ ಆಸ್ಪತ್ರೆಗೆ 1 ವೆಂಟಿಲೇಟರ್ ಮತ್ತು 2 ಕಾನ್ಸಂಟ್ರೇಟರ್ ಮೆಷಿನ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಇವರ ಸೇವೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ರವರು ಅಭಿನಂದನೆ ತಿಳಿಸಿದ್ದಾರೆ. ರೆಡ್ ಕ್ರಾಸ್ ವತಿಯಿಂದ 2 ಕಾನ್ಸಂಟ್ರೇಟರ್ಸು, 1 ವೆಂಟಿಲೇಟರು ಇವತ್ತು ನಮ್ಮ ಬಳ್ಳಾರಿ ವಿಮ್ಸ್ಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇವತ್ತು ಸಮಾಜದ ಕಳಕಳಿ ಇರೋದ್ರಿಂದ ಅವರು ಎಷ್ಟು ಕೈಲಿ ಸಾಧ್ಯ ಆಗುತ್ತೋ ಅವರು ಸೇವೆನೂ ಕೊಡ್ತಾ ಇದ್ದಾರೆ, ಸೇವೆ ಜೊತೆಗೆ ಎಕ್ವಿಪ್ಮೆಂಟ್ಸು ಕೊಡ್ತಾ ಇದ್ದಾರೆ. ಇವತ್ತು ಬಳ್ಳಾರಿ
ವಿಮ್ಸ್ ಪರವಾಗಿ ಮತ್ತು ಬಳ್ಳಾರಿ ಜನತೆಯ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೇನೆ. ಧನ್ಯವಾದ. ಅದೇ ರೀತಿ ಮಂಗಳೂರಿನ ದಾನಿಯೊಬ್ಬರು 8 ವೆಂಟಿಲೇಟರ್ ಮತ್ತು ಬೆಡ್ಗಳನ್ನು ವಿತರಿಸಲು ಮುಂದಾಗಿದ್ದಾರೆ ಎಂಬ ವಿಷಯವನ್ನು ಸಚಿವ ಆನಂದ್ ಸಿಂಗ್ ತಿಳಿಸಿದರು. ಅದೇ ರೀತಿ ಹೆಚ್ಚುವರಿ ವೆಂಟಿಲೇಟರ್ಗಳನ್ನು ಖರೀದಿಸಲು ತೀರ್ಮಾನಿಸಲಾಗಿದೆ. ಇದರಿಂದ ಕೋವಿಡ್ ಸೋಂಕಿತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಸಂಜೀವಿನಿನಲ್ಲಿನೂ ಅಲ್ಲಿನೂ ಕೆಲವು ವೆಂಟಿಲೇಟರ್ಸ್ ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಅವರು ಇದರ ಹತ್ರ ಅವರು ವ್ಯವಸ್ಥಾಪಕರನ್ನು ಮಾತಾಡಿಕೊಂಡು ಮತ್ತು ಇಲ್ಲಿ ಒಂದು 25 ವೆಂಟಿಲೇಟರ್ಸ್ ನಮಗೆ ಬರ್ತಾ ಇದೆ. ಆ 25 ವೆಂಟಿಲೇಟರ್ಸ್ನಲ್ಲಿ ಇಲ್ಲಿ ಕೆಲವು ವೆಂಟಿಲೇಟರ್ಸ್ ಕೆಲಸನೂ ಮಾಡ್ತಾ ಇಲ್ಲ, ಅದರಲ್ಲೇ ನಡೆಸ್ತಾ ಇದ್ದೀವಿ. ಒಂದು 15 ವೆಂಟಿಲೇಟರ್ಸ್ ರೀಪ್ಲೇಸ್ ಮಾಡ್ತೀವಿ. ಇನ್ನು ಕೆಲವು ವೆಂಟಿಲೇಟರ್ಸ್ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನಾವು ಅಳವಡಿಸಿ, ಈಗ ಮಂಗಳೂರಿಂದ ಯಾರೋ ದಾನಿಗಳು ಬೆಡ್ಡು ಮತ್ತು ವೆಂಟಿಲೇಟರ್ಸ್ 8 ವೆಂಟಿಲೇಟರ್ಸ್ ಕೊಡ್ತಾ ಇದ್ದಾರೆ ಅಂಥೇಳಿ ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಕೊಡ್ತೀನಿ ಅಂತೂ ಹೇಳಿದಾರಂತ. ಮೋಸ್ಟ್ ಪ್ರಾಬಲಿ ಇವತ್ತು ಇಲ್ಲಿಗೆ ಬರುತ್ತೆ. ಇದೆಲ್ಲ ಕರೆಕ್ಟಾಗಿ ನಡೆದ್ರೆ ಖಂಡಿತವಾಗ್ಲೂ ಸ್ವಲ್ಪ ಒತ್ತಡ ಕಡಿಮೆ ಆಗಬಹುದು. ಕೊರೋನಾದ 2ನೇ ಅಲೆಯು ಇಳಿಕೆ ಕಾಣದ ಕಾರಣ ಜೂನ್ 7ರವರೆಗೆ ಲಾಕ್ಡೌನ್ ವಿಸ್ತರಿಸಿ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ. ಹಾಗಾಗಿ ಹೆಚ್ಚುವರಿ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿರುವ ಅಂಗನವಾಡಿ ಕಾರ್ಯಕರ್ತೆಯರು ತಾವು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಿಂದಲೇ ಪ್ರತಿಭಟನೆ ನಡೆಸಿದರು. ಹೌದು, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿರುವ ಅಂಗನವಾಡಿ ಕಾರ್ಯಕರ್ತೆಯರು ತಾಲೂಕಿನ ಮನೆ ಮನೆಗೆ ತೆರಳಿ ಆರೋಗ್ಯದ ಕುರಿತಾಗಿ ಮಾಹಿತಿ ಸಂಗ್ರಹಿಸುವ ಜವಾಬ್ದಾರಿಯುತ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಹೀಗೆ ತಾವು ಕರ್ತವ್ಯ ನಿರ್ವಹಿಸುವ ಸ್ಥಳದಿಂದಲೇ ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಕೊರೋನಾ ವಾರಿಯರ್ಸ್ಗಳಾಗಿ ಕರ್ತವ್ಯ ನಿರ್ವಹಿಸಿ ಸಾವನ್ನಪ್ಪಿದ ಅಂಗನವಾಡಿ ಕಾರ್ಯಕರ್ತೆಯರ ಕುಟುಂಬಕ್ಕೆ ತಲಾ 30 ಲಕ್ಷ ಮೊತ್ತದ ಪರಿಹಾರ ಧನ ನೀಡಬೇಕು. ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚಿನ ವೇತನ ನೀಡಬೇಕು. ಬೇಸಿಗೆ ರಜೆ ನೀಡದಿದ್ದಲ್ಲಿ 15 ದಿನದ ಹೆಚ್ಚಿನ ಗೌರವ ಧನ ನೀಡಬೇಕು. 50 ವರ್ಷ ಮೇಲ್ಪಟ್ಟ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕರ್ತವ್ಯದಲ್ಲಿ ವಿನಾಯಿತಿ ನೀಡಬೇಕು. ಆದಾಯ ತೆರಿಗೆಗೆ ಒಳಪಡದ ಕುಟುಂಬಗಳಿಗೆ ಮಾಸಿಕ 10,000 ರೂಪಾಯಿ ನೀಡಬೇಕು. ಪ್ರತಿ ಕುಟುಂಬದ ಸದಸ್ಯರಿಗೆ ತಲಾ 10 ಕೆಜಿ ಅಕ್ಕಿ ವಿತರಿಸಬೇಕು. ಪ್ರತಿಯೊಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೋವಿಡ್ ಲಸಿಕೆ ನೀಡಬೇಕೆಂದು ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ನಾಗರತ್ನಮ್ಮನವರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅಂಗನವಾಡಿ ನೌಕರರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ 3ನೇ ಅಲೆಯಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೂ ಕೂಡ ಈ ಕೊರೋನಾ ಸೋಂಕು ತಗುಲ್ತದೆ ಅಂತಂದೇಳಿ ಈಗಾಗಲೇ ಒಂದು ಸೂಚನೆಯನ್ನು ಕೊಡಲಾಗ್ತಾ ಇದೆ. ಈಗಾಗಲೇ ಬರೇ ಸಾರ್ವಜನಿಕರಿಗೆ ಬಂದಂತದ್ದು ಈಗ ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಇಂಥ ಒಂದು ಸ್ಥಿತಿ ಬರ್ತದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕೂಡ ತುಂಬಾ ಗಂಭೀರವಾದಂತ ಪರಿಸ್ಥಿತಿ ಕೂಡ ಎದುರಿಸಬೇಕಾಗ್ತದೆ. ಹಾಗಾಗಿ ಸರ್ಕಾರ ಕೂಡಲೇ ಸ್ಪಂದಿಸಿ ಕೊರೋನಾ ಕೆಲಸಗಾರರಿಗೆ ಇವತ್ತು ಎಲ್ಲಾ ರೀತಿಯ ಭದ್ರತೆಯನ್ನು ಕೊಡಬೇಕು ಮತ್ತು ಅವರಿಗೆ ಪ್ರೋತ್ಸಾಹ ಧನ ಮತ್ತು ಬಾಕಿ ಇರುವಂತ ಗೌರವ ಧನವನ್ನು ಕೂಡ ಬಿಡುಗಡೆ ಮಾಡಬೇಕು. ಎಲ್ಲರೂ ಕೂಡ ಸಾರ್ವಜನಿಕರು ಕೂಡ ಇವತ್ತು ಅಂಗನವಾಡಿ ನೌಕರರು ಮತ್ತು ಇವತ್ತು ಸರ್ಕಾರಿ ನೌಕರರ ಜೊತೆಯಲ್ಲಿ ಕೈ ಜೋಡಿಸಬೇಕು ಮತ್ತು ಹಾಗೇನೆ ಸರ್ಕಾರ ಕೂಡ ಎಲ್ರಿಗೂ ಕೂಡ ಇವತ್ತು ಒಳ್ಳೆ ಆಹಾರ ಆರೋಗ್ಯವನ್ನು ಕೊಡಬೇಕು ಅಂತಂದೇಳಿ ವಿನಂತಿ ಮಾಡ್ತಾ ಈಗ ತೋಟಗಾರಿಕಾ ಇಲಾಖೆಯ ಪ್ರಕಟಣೆ. ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಬಳ್ಳಾರಿ ಮತ್ತು ವಿಜಯನಗರ ಅವಳಿ ಜಿಲ್ಲೆಗಳಲ್ಲಿ ತೋಟಗಾರಿಕೆ ಬೆಳೆ ಬೆಳೆದಂಥ ರೈತರು ಅವರವರ ಬೆಳೆ ನಾಶಪಡಿಸದೆ ಇಲಾಖಾ ವತಿಯಿಂದ ಈಗೇನು ನಾವು ಅಭಿವೃದ್ಧಿಪಡಿಸಿದ್ದೀವಿ ಖರೀದಿದಾರರ ಮತ್ತು ಟ್ರೇಡರ್ಸ್ ಲಿಸ್ಟನ್ನು ಅದನ್ನು ಬಳಸ್ಕೊಂಡು ರೈತರು ಯಾರು ಬೆಳೆನ ನಾಶಪಡಿಸದೆ ಅವರು ಅನುಕೂಲ ಪಡ್ಕೋಬೇಕಂತಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಜೊತೆಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ಹೆಲ್ಪ್ ಲೈನ್ ಸಹ ನಾವು ಮಾಡಿದ್ದೀವಿ. ಈ ನಂಬರಿಗೆ ಅವರು ಸಂಪರ್ಕ ಮಾಡಿದಲ್ಲಿ ನಾನು ಅವರು ಬೆಳೆದಂಥ ಬೆಳೆನ ಇಲಾಖಾ ವತಿಯಿಂದ ಟ್ರೇಡರ್ಸ್ ಲಿಂಕ್ ಮಾಡಿ ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಹೊಸಪೇಟೆಯಲ್ಲಿ ಈಗಾಗಲೇ ಸುಮಾರು 40-50 ರೈತರು ಸಂಪರ್ಕ ಮಾಡಿ ಅವರ ಬೆಳೆಗಳನ್ನು ಖರೀದಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. FAO ಮೂಲಕ ತುಂಗಭದ್ರಾ ತೋಟಗಾರಿಕಾ ರೈತ ಉತ್ಪಾದಕ ಕಂಪ್ನಿ ಮೂಲಕ ನಾವು ಖರೀದಿ ಮಾಡಿ ನಗರದಲ್ಲಿರ್ತಕ್ಕಂಥ ಎಲ್ಲ 35 ವಾರ್ಡ್ಗಳಿಗೂ ಸಹ ನಾವೀಗ ಹಣ್ಣು ತರಕಾರಿನ ವಿತರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ರೈತರು ಇದ್ದಲ್ಲಿಂದಲೇ ಅವರು ಫೋನ್ ಮಾಡಿದರೆ ಸಾಕು, ನಾವೇ ಅವರಿಗೆ ಪಾಸ್ ನಮ್ಮ ಇಲಾಖಾ ಅಧಿಕಾರಿಗಳ ಮೂಲಕ ಮುಟ್ಸೋ ವ್ಯವಸ್ಥೆ ಮಾಡ್ತೀವಿ.
ಅದೇ ರೀತಿಯಾಗಿ ಹಣ್ಣು ಮತ್ತು ತರಕಾರಿಗಳನ್ನು ಉಚಿತವಾಗಿ ತರಕಾರಿ ಮತ್ತು ಹಣ್ಣನ್ನು ನಾವು ಬಡ ಜನರಿಗೆ ಶ್ರಮಿಕರಿಗೆ ಕೊಡೋದಿರುತ್ತೆ ಅಂತ ಹೇಳೋ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾವು ಇಲಾಖೆ ವತಿಯಿಂದ ನಮ್ಮ ತಾಲೂಕು ಆಡಳಿತ ವತಿಯಿಂದ ಪಾಸ್ ನೀಡೋದ್ರ ಮೂಲಕ ಅವರಿಗೆ ಉತ್ತೇಜಿಸ್ತಾ ಇದ್ದೀವಿ. ಹಾಗಾಗಿ ಯಾರಾದರೂ ಮುಂದೆ ಬಂದರೆ ಅವ್ರಿಗೂ ನಾವು ಪಾಸ್ ಕೊಟ್ಟು ಜನರಿಗೆ ಒಳ್ಳೆಯ ಕೆಲಸ ಆಗಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಧನ್ಯವಾದಗಳು. ಮನುಷ್ಯನಿಗೆ ಊಟವೂ ಮುಖ್ಯ, ಉಸಿರು ಮುಖ್ಯ. ಆದರೆ ಮಹಾಮಾರಿ ಕೊರೋನಾ ವೈರಸ್ ಹಾವಳಿಯಿಂದಾಗಿ ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರೆದಿದ್ದು ದುಡಿದು ತಿನ್ನುವ ವರ್ಗಕ್ಕೆ ಸಂಕಷ್ಟ ಎದುರಾಗಿದೆ. ಅದರಲ್ಲೂ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕಠಿಣ ಲಾಕ್ಡೌನ್ ಹೇರಿದ ಭಾಗವಾಗಿ ಭಿಕ್ಷುಕರು ತುತ್ತು ಅನ್ನವಿಲ್ಲದೆ ಹಸಿವಿನಿಂದ ಬಳಲುವ ದಯನೀಯ ಪರಿಸ್ಥಿತಿ ತಲೆದೋರಿದೆ. ಇದನ್ನರಿತು ಸಚಿವ ಆನಂದ್ ಸಿಂಗ್ ಅಭಿಮಾನಿ ಬಳಗ ನಿತ್ಯವೂ ಊಟದ ಪ್ಯಾಕೆಟ್ ನೀಡುವ ಅನ್ನದಾನ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಚಿವ ಆನಂದ್ ಸಿಂಗ್ ರವರ ಅಭಿಮಾನಿ ಬಳಗವು ಕಳೆದ 3 ದಿನಗಳಿಂದ ಆನಂದ್ ಅಣ್ಣ ಅನ್ನದಾನ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಭಿಕ್ಷುಕರಿಗೆ ಊಟದ ಪ್ಯಾಕೆಟ್ ವಿತರಿಸುತ್ತಾ ಬರುತ್ತಿದ್ದಾರೆ. ಹೀಗೆ ಹೊಸಪೇಟೆ ನಗರದ ಪ್ರಮುಖ ರಸ್ತೆಗಳು ಮತ್ತು ಭಿಕ್ಷುಕರಿರುವ ಪ್ರದೇಶಗಳಿಗೆ ತೆರಳಿ ಊಟದ ಪ್ಯಾಕೆಟ್ ನೀಡುವ ಮಾನವೀಯತೆಯ ಕಾಯಕದಲ್ಲಿ ಅಭಿಮಾನಿಗಳು ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ರೋಗಿಗಳೊಂದಿಗೆ ಆಸ್ಪತ್ರೆಗೆ ಆಗಮಿಸುವ ಸಹಾಯಕರಿಗೆ ಸೇರಿದಂತೆ ಹಗಲಿರುಳು ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರಿಗೂ ಕೂಡ ಊಟದ ಪ್ಯಾಕೆಟ್ ಮತ್ತು ನೀರಿನ ಬಾಟಲ್ ನೀಡುತ್ತಾ ಬರಲಾಗ್ತಿದೆ. ಇನ್ನು ಸಚಿವ ಆನಂದ್ ಸಿಂಗ್ ರವರ ಪ್ರೇರಣೆಯಿಂದಾಗಿ ಭಿಕ್ಷುಕರಿಗೆ, ರೋಗಿಯ ಸಹಾಯಕರಿಗೆ, ಕರ್ತವ್ಯ ನಿರತ ಪೊಲೀಸರಿಗೆ ಕಳೆದ 3 ದಿನಗಳಿಂದ ಊಟದ ಪ್ಯಾಕೆಟ್ ಮತ್ತು ನೀರಿನ ಬಾಟಲ್ ವಿತರಿಸಿಕೊಂಡು ಬರಲಾಗ್ತಿದೆ. ಈ ಕಾಯಕ ಲಾಕ್ಡೌನ್ ಮುಕ್ತಾಯದವರೆಗೂ ನಿತ್ಯವೂ ನಡೆಯಲಿದೆ ಎಂದು ಆನಂದ್ ಸಿಂಗ್ ಅಭಿಮಾನಿ ಬಳಗ ತಿಳಿಸಿದೆ. ಈ ಲಾಕ್ಡೌನ್ ಘೋಷಣೆ ಆದಮೇಲೆ ಮೊನ್ನೆ 3 ದಿವಸದಿಂದ ನಾವು ಕಂಟಿನ್ಯೂ 7ನೇ ತಾರೀಕಿನ ಮಟ್ಟ ಪ್ರತಿಯೊಂದು ನಮ್ಮ ಹೊಸಪೇಟೆಯಲ್ಲಿ ಪ್ರತಿಯೊಬ್ಬ ಬಡವರಿಗೆ, ಭಿಕ್ಷುಕರಿಗೆ, ಎಲ್ಲ ಊರು ಬಿಟ್ಟು ಬಂದವರಿಗೆ ಊಟ ಸಿಗ್ತಾ ಇಲ್ಲ. ಎಲ್ಲ ಓಟುಗಳು ಬಂದಿದ್ದಾವೆ. ಎಲ್ಲಿ ಅವರಿಗೆ ಆಸ್ಪತ್ರೆಗೆ ಬಂದಿರ್ತಾರೆ, ಊಟದ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ನಾವು ಆನಂದ್ ಸಿಂಗ್ ಅಣ್ಣನ ಅಭಿಮಾನಿಗಳು ನಾವು ಬಡವರಿಗೆ ಮತ್ತು ಈ ಡಿಪಾರ್ಟ್ಮೆಂಟ್ನವರಿಗೆ, ಅವರು ಹಗಲು ರಾತ್ರಿ ಶ್ರಮಿಸ್ತಾ ಇರ್ತಾರೆ, ಅವ್ರಿಗೆ ಒಂದು ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಮತ್ತು ಬಡವರಿಗೆ ಒಂದು ಜನಸೇವೆ ಅಂತ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಮಧ್ಯಾಹ್ನ ಅವ್ರವ್ರು ಎಲ್ಲೆಲ್ಲಿರ್ತಾರೆ, ರೈಲ್ವೆ ಸ್ಟೇಷನ್ನು, ಅಂಡರ್ಬಿಲ್ಡ್ ಆಸ್ಪತ್ರೆ, ಮೇನ್ ಬಜಾರು, ಈ AC ಆಫೀಸು ಆ ಸೈಡು, ಆಮೇಲೆ APMC ಸೈಡು, ಆಲ್ಮೋಸ್ಟ್ ಎಲ್ಲೆಲ್ಲಿ ಕಾಣ್ತಾರೆ ದಾರಿ ಉದ್ದಕ್ಕೂ ಎಲ್ಲ ನಮ್ಮ ಸ್ನೇಹಿತರು, ನಾವು, ನಮ್ಮ ಫ್ರೆಂಡ್ಸು, ನಮ್ಮ ಸ್ಟಾಫು ಎಲ್ಲರೂ ಸೇರಿ ಶ್ರಮಿಸಿ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಬಡವರಿಗೆ ಊಟ ಮುಟ್ಟಿ ಅವರೆಲ್ಲ ಚೆನ್ನಾಗಿದ್ದರೆ ನಮಗೆ ಅಷ್ಟೇ ಸಂತೋಷ. ಈ ಲಾಕ್ಡೌನ್ ಮುಗಿಯೋವರೆಗೂ ನಾವು ಈ ಸೇವೆಯನ್ನು ಮಾಡ್ಬೇಕಂತಂದು ಎಲ್ಲರೂ ಸೇರಿ ತೀರ್ಮಾನ ಮಾಡ್ಕೊಂಡು ನಡೆಸ್ತಾ ಇದ್ದೇವೆ. ನಮ್ಮಲ್ಲಿ ಈ ಪ್ರತಿಯೊಂದು ಏನೇ ಕಷ್ಟಪಟ್ಟು ಏನೇ ಇದು ಬಂದು ನಮ್ಗೆ ಟೈಮ್ ಸರಿ ಊಟ ಇರೋಲ್ಲ, ಟೈಮ್ ಸರಿ ನೀರಿರಲ್ಲ. ಕೈಲಾದಷ್ಟು ನಮ್ಮ ತಂದೆ ಯಾರು ಇರಲಿ, ಗಣೇಶ್ ಟ್ರಾವೆಲ್ಸ್ ಬದ್ರಿಯವರಾಗಲಿ, ಅವ್ರ ಫ್ರೆಂಡ್ಸ್ ಆಗಲಿ, ಈ ನಮ್ಮ ಪುಣ್ಯಾತ್ಮ ಆನಂದ್ ಸಿಂಗ್ ಅವ್ರ ಹೊತ್ತಿಂದ ಅವರೆಲ್ಲ ಕಡೆ ಇರೋಕ್ಕಾಗೋದಿಲ್ಲ. ಅವರಿಂದ ಒಂದು ಸಣ್ಣ ಅಳಲು ಸೇವೆ ಅಂತ ಮಾಡ್ಬೇಕಂತ ತೀರ್ಮಾನ ತೊಗೊಂಡಿದ್ದೀವಿ. ಈ ನಾವು ಕಾರ್ಯನ 4 ದಿನದಿಂದ ಪ್ರಾರಂಭ ಮಾಡಿದ್ದೀವಿ. ದೈವಬಲ್ ನಮ್ಗೆ ಎಷ್ಟು ಶಕ್ತಿ ಕೊಡ್ತೋ ಎಷ್ಟು ದಿನ ಲಾಕ್ಡೌನ್ ಇರುತ್ತೋ ಅಷ್ಟು ದಿನ ಮಾಡ್ಬೇಕಂತ ಎಲ್ಲ ತೀರ್ಮಾನ ತೊಗೊಂಡಿದ್ದೀವಿ. ಯಾರಲ್ಲಿ ಏನು ಕಷ್ಟ ಇರುತ್ತೋ ನಮ್ಮ ಕಾಯಿಲಾದಷ್ಟು ನೀರು, ಊಟನೋ ಏನೋ ಅವ್ರಿಗೊಂದು ಸೇವೆ ಮಾಡಿ ಇವತ್ತು ನಮ್ಮ ಆನಂದ್ ಸಿಂಗ್ ಸಾಹೇಬ್ರು ಹೆಸರು ಉಳಿಸ್ಬೇಕಂತ ಕಷ್ಟಪಡ್ತಾ ಇದ್ದೀವಿ ನಾವು. ಜೈ ಹಿಂದ್ ಸರ್. ಅವಳಿ ಜಿಲ್ಲೆಗಳಲ್ಲಿ ಕೋವಿಡ್ ಪ್ರಕರಣಗಳು ಏರುತ್ತಿರುವ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ರವರು ನಿತ್ಯವೂ ಬಳ್ಳಾರಿ ಮತ್ತು ತೋರಣಗಲ್ಲು ಪ್ರದೇಶಗಳಿಗೆ ತೆರಳಿ ವೈದ್ಯರೊಂದಿಗೆ ಸಭೆ ನಡೆಸಿ ಕೋವಿಡ್ ಸೋಂಕಿತರ ಚೇತರಿಕೆ ಕುರಿತಾಗಿ ಮಾಹಿತಿ ಪಡೆಯುತ್ತಿದ್ದಾರೆ. ಜೊತೆಗೆ ಕೋವಿಡ್ ಸೋಂಕಿತರೊಂದಿಗೆ ಸಮಾಲೋಚನೆ ನಡೆಸಿ ಆಸ್ಪತ್ರೆಯಲ್ಲಿ ನೀಡುವ ಚಿಕಿತ್ಸೆ ಮತ್ತು ಊಟದ ವ್ಯವಸ್ಥೆಗಳ ಕುರಿತಾಗಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಹೀಗೆ ಜಿಂದಾಲ್ ಕಾರ್ಖಾನೆಯ ಸಹಯೋಗದಲ್ಲಿ ಪ್ರಾರಂಭಿಸಿರುವ 1,000 ಆಕ್ಸಿಜನ್ ಯುಕ್ತ ಬೆಡ್ ಕೋವಿಡ್ ಕೇರ್ ಸೆಂಟರ್ಗೆ ತೆರಳಿದ ಸಚಿವ ಆನಂದ್ ಸಿಂಗ್ ರವರು ಅಲ್ಲಿನ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿ ಕೋವಿಡ್ ಸೋಂಕಿತರ ಚೇತರಿಕೆ ಕುರಿತಾಗಿ ಮಾಹಿತಿ ಪಡೆದರು. ಅದೇ ರೀತಿ ಕೋವಿಡ್ ಕೇರ್ ಸೆಂಟರ್ಗೆ ತೆರಳಿ ಕೋವಿಡ್ ಸೋಂಕಿತರ ಕುಶಲೋಪರಿ ವಿಚಾರಿಸಿ ಚಿಕಿತ್ಸೆ ಮತ್ತು ಊಟದ ವ್ಯವಸ್ಥೆಗಳ ಕುರಿತು ಮಾಹಿತಿ ಪಡೆಯುವ ಮೂಲಕ ಸೋಂಕಿತರಿಗೆ ಆತ್ಮವಿಶ್ವಾಸ ತುಂಬಿದರು. ಇಲ್ಲ ಸರ್, ಊಟ ಚೆನ್ನಾಗಿ ಕೊಟ್ಟರು ಸರ್.
ನರ್ಸ್ಗಳು ಡಾಕ್ಟರ್ಗಳು ಎಲ್ಲರೂ ಬಂದು ನಿಮಗೆ ವಿಚಾರ ಮಾಡ್ತಾರೆ? ಬರ್ತಾರೆ, 5 ನಿಮಿಷ 1 ನಿಮಿಷ ಬರ್ತಾರಲ್ಲ. ಹಾಂ ಹಾಂ, ಎಲ್ಲ ವ್ಯವಸ್ಥೆ ಸರಿಯಾಗೈತೆ? ಹಾಂ ಸರಿಯಾಗಿದೆ ಸರ್, ಸರಿಯಾಗಿದೆ ಸರ್. ಸರಿ ಸರಿ ಸರಿ. ನಿಮಗೆ ಒಳಗಡೆ ಜಾಸ್ತಿ ಜನ ಚಳಿ ಗಿಳಿ ಜಾಸ್ತಿ ಆಗ್ತೈತಾ? ಇಲ್ಲ ಸರ್, ಏನು ಆಗ್ತಾ ಇಲ್ಲ ಸರ್, ಚಳಿ ನಾರ್ಮಲ್ ಆಗಿದೆ, ಇದೆಲ್ಲ ನಾರ್ಮಲ್ ಆಗಿದೆ ಸರ್. ಸರಿ 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 ಸರಿ. ನೀವು ಎಷ್ಟೈತೆ ಸ್ಯಾಚುರೇಷನ್ ನಿಮ್ಮದು ಸರ್? ನಿನ್ನ ಸ್ಯಾಚುರೇಷನ್ ಎಷ್ಟೈತೆ? 90, 93, 94 ಆಯ್ತಾ ಹೆಂಗೆ? ಹೌದು ಸರ್, ಆಯ್ತು ಸರ್. ಆಯ್ತು. ಯಾವಾಗ ಬಂದೆ ನೀನು? ನಾನು 11 ಗಂಟೆಗೆ ಬಂದೇನೆ ಸರ್. ಸರಿ ಸರಿ. ಹಾಂ, ಹುಷಾರಾಗಿ ರೆಸ್ಟ್ ಮಾಡಿ. ಹ್ಞೂ ಸರ್. ಆಯ್ತು. ಊಟ ಮಾಡ್ತಾ ಇಲ್ಲ ಡಾಕ್ಟರ್ಸ್ಗೆ ಹೇಳೋದು, ನೀವು ಅವರಿಗೆಲ್ಲ ಸ್ವಲ್ಪ ಯು ಶುಡ್ ಎಂಕರೇಜ್ ದೆಮ್ ಟು ಹ್ಯಾವ್ ಎ ಫುಡ್. ಡಾಕ್ಟರ್ಸ್ಗೆ ಕೇಳಿಸುತ್ತಾ? ಕೇಳಿಸಲ್ಲ ಇವರೇ, ಯಾಕಂದ್ರೆ ಈಗ ಸ್ವಲ್ಪ ನಿಮಗೆ ಟೇಸ್ಟು ಹೆಚ್ಚು ಕಡಿಮೆ ಇರ್ಬೋದು. ಊಟ ಮಾಡಬೇಕು, ಊಟ ಮಾಡಲಾರ್ದಂಗಿದ್ರೆ ನಿಮಗೆ ಶಕ್ತಿ ಬರಲ್ಲ. ಅದೇ ರೀತಿ 1,000 ಆಕ್ಸಿಜನ್ ಆಸ್ಪತ್ರೆಗೆ ಹೆಚ್ಚುವರಿ ಆಕ್ಸಿಜನ್ ಸಿಲಿಂಡರ್ಗಳನ್ನು ಕಾಯ್ದಿರಿಸಲಾಗಿದ್ದು, ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಅವ್ರ ಈ ಕಡೆ ಶಿಫ್ಟ್ ಆಗ್ತಿದೆ, ನಾವು 3 ಜನ ಬಂದಿಲ್ಲೇ 3 ಶಿಫ್ಟಲ್ಲಿ ಜಾಸ್ತಿ ಬಿಟ್ಟರೆ ಕೆಳಗೆ ಹೋಗ್ಬೇಕು ಆಗ್ತಿಲ್ಲ. ಅಷ್ಟು ಐತಿ, ನೀನು ಯಾಕೆ ಚಿಂತೆ ಮಾಡ್ತಿದ್ದ ಈತ ನೋಡಿದ್ರೆ ನಮ್ಗೆ ಗೊತ್ತಿಲ್ಲ ಏನು ಆಕ್ಸಿಜನ್ ಹೆಂಗಿರ್ತೈತೆ ಅನ್ನೋದು ಗೊತ್ತಿಲ್ಲ. ನಮ್ಮ ಕನ್ಸಲ್ಟ್ ಇನ್ನು ಕೋವಿಡ್ ಸೋಂಕಿತರೊಂದಿಗೆ ಆಸ್ಪತ್ರೆಗೆ ಬಂದ ಸಹಾಯಕರೊಂದಿಗೆ ಸಚಿವರು ಸಮಾಲೋಚನೆ ನಡೆಸಿ ಆಸ್ಪತ್ರೆಯ ವ್ಯವಸ್ಥೆ ಕುರಿತಾಗಿ ಮಾಹಿತಿ ಪಡೆದುಕೊಂಡರು. ಸಮಾಧಾನ ಮಾಡೋಕ್ಕೆ ಹೇಳ್ತಿದ್ರು. ಈಗ ನಮಗೆ ಆಕ್ಸಿಜನ್ ನಮ್ಮ ದಾವಣಗೆರೆ ಜಿಲ್ಲೆ ಫಸ್ಟ್ ನಮ್ದು ಈ ಬಳ್ಳಾರಿ ಆಗಿದೆ. ದಾವಣಗೆರೆ ಜಿಲ್ಲೆದಲ್ಲಿ ಆಕ್ಸಿಜನ್ ಸಿಗೋದೇ ಕಷ್ಟ ಆಗಿದೆ ನಮಗೆ. ಅದ್ರ ಸಲುವಾಗಿ ಎಷ್ಟೋ ಮಂದಿ ಸತ್ತು ಇದ್ರೆ ಈಗ ಅದಕ್ಕೆ ಜೀವ ಬದುಕು ಸೇರಿ ಗುಳಿಗೆ ನಮಗೆ ಅಂತ ಹೇಳಿದ್ರು. ಎಲ್ಲರೂ ಪೇಷಂಟ್ಸ್ ಇದ್ದಾರೆ. 2 ಸಲ ಬಿಟ್ಟು ತುಂಬ ಚೆನ್ನಾಗಿತ್ತು ಅಂತ ತುಂಬ ಚೆನ್ನಾಗಿದೆ ಮಾಡ್ತಾರೆ. ಇದು ಮಾಡೋದು ಸಂತೋಷ ಆಯಿತು. ಬಟ್ ಅದೊಂದು ಕೊರತೆ ಇದೆ, ಅದೊಂದು ಬಿಟ್ಟರೆ ಜನ ತುಂಬ ಯಾಕಂದರೆ ನಮ್ಮ ತಂದೆ ಇಲ್ಲೇ ಇಲ್ಲೇ ಇದ್ದಾರ ಪೇಷಂಟ್. ಯಾವ ಬೆಡ್ ನಂಬರ್? 21. ಈಗ ನಿಮ್ಮನ್ನು ಒಳಗಡೆ ಬಿಡೋಣ ಅಂದ್ರೆ ನೀವು ಹೋದ್ರೇನು ನೀವು ಬಂದು ಇಲ್ಲೂ ಒಂದು ಕಳಿಸೋಕರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಬಂದಿರ್ತೀವಿ. ಆಮೇಲೆ ಮಾಡ್ಯಾನ ನಿನ್ನೆ ಒಂದು ಯಾವುದಕ್ಕೂ ಹಡಗಲಿ ಅವರು ಕರ್ಕೊಂಬಂದ್ರೆ ಇಲ್ಲೇ ಅದಾರ. ಪೇಷಂಟ್ ಫೋನು ಮಾಡಿಲ್ಲ, ಅವ್ನಿಗೇನಿಲ್ಲ. ಅವ್ನು ಹೋಗಿ ಕೇಳ್ತಾಡಿ ಲಬ ಒಳಗೆ ಹಚ್ಚಿದಾಗ ಅವ್ನು ಮತ್ತೆ ಹೋಗ್ಬೇಕಂದ್ರು ವಾಹನ ಕೊಡಲ್ಲ. ಅವ್ನು ಮತ್ತೆ ಭಾಳ ಹಿಂಸೆ ಇರುತ್ತೆ. ಮತ್ತೆ ಯಾವುದೋ ಒಂದು ಆಂಬುಲೆನ್ಸ್ನಾಗ ಹೋಗೋ ಇನ್ನು ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಮಾಡಲಾಗಿ ಸಚಿವರು ಸ್ಥಳಕ್ಕೆ ತೆರಳಿ ತಾವೇ ಸ್ವತಃ ಊಟ ಬಡಿಸಿದ ನಂತರ ಸಿಬ್ಬಂದಿಗಳೊಂದಿಗೆ ಭೋಜನ ಸವಿದು ಆಹಾರದ ಗುಣಮಟ್ಟದ ಕುರಿತು ಪರಿಶೀಲಿಸಿದರು. ಈಗ ಫೋಟೋ ಕ್ಲಿಪ್ ಸುದ್ದಿ. ಹೊಸಪೇಟೆ ಕಂದಾಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹೊಸಪೇಟೆ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡ ಅವರನ್ನು ವಿಜಯನಗರ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಬಳ್ಳಾರಿ ವಿಭಜನೆಯಾದ ನಂತರ ನೂತನ ವಿಜಯನಗರ ಜಿಲ್ಲೆಯಲ್ಲಿನ 6 ತಾಲೂಕುಗಳ ಸರ್ಕಾರಿ ನೌಕರರ ಶ್ರೇಯೋಭಿವೃದ್ಧಿ ದೃಷ್ಟಿಯಿಂದಾಗಿ ರಾಜ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಿಂದ ಜಿಲ್ಲೆಯ 6 ತಾಲೂಕು ಘಟಕದ ಅಧ್ಯಕ್ಷರ ಕೋರಿಕೆ ಮೇರೆಗೆ ಮಲ್ಲಿಕಾರ್ಜುನ ಗೌಡ ಅವರನ್ನು ಸರ್ಕಾರಿ ನೌಕರರ ಸಂಘದ ವಿಜಯನಗರ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಿ ಆದೇಶ ಪತ್ರ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ 6 ತಾಲೂಕುಗಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ನೂತನ ಜಿಲ್ಲಾಧ್ಯಕ್ಷರಿಗೆ ಈ ವೇಳೆ ಶುಭ ಹಾರೈಸಿದರು.
ಇದೀಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0832258100ಗೆ ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅವಳಿ ಜಿಲ್ಲೆಗಳಲ್ಲಿ ದಿನಾಂಕ 31ರವರೆಗೆ ಲಾಕ್ಡೌನ್ ವಿಸ್ತರಣೆ. 24 ಮತ್ತು 25ರಂದು ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ. ಆದೇಶ ಹೊರಡಿಸಿರುವ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಾಲಪಾಟಿ. ಬಳ್ಳಾರಿ ವಿಮ್ಸ್ಗೆ ಕೊಡುಗೆಯಾಗಿ ಬಂದ ವೆಂಟಿಲೇಟರ್. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಅಭಿನಂದಿಸಿದ ಮೂಲಸೌಕರ್ಯ ಮತ್ತು ಉಸ್ತುವಾರಿ ಸಚಿವ ಆನಂದ್ ಸಿಂಗ್. ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ಗೌರವ ಧನ ನೀಡುವಂತೆ ಸರ್ಕಾರಕ್ಕೆ ಮನವಿ. ಕರ್ತವ್ಯ ನಿರತ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದ ಅಂಗನವಾಡಿ ಕಾರ್ಯಕರ್ತೆಯರು. ಲಾಕ್ಡೌನ್ನಿಂದಾಗಿ ಉಪವಾಸ ಅನುಭವಿಸುತ್ತಿರುವ ಭಿಕ್ಷುಕರು. ಊಟದ ಪ್ಯಾಕೆಟ್ ವಿತರಿಸಿ ಮಾನವೀಯತೆ ಮೆರೆದ ಆನಂದ್ ಸಿಂಗ್ ಅಭಿಮಾನಿ ಬಳಗ. ಜೆಎಸ್ಡಬ್ಲ್ಯೂ 1000 ಹಾಸಿಗೆಯ ಆಕ್ಸಿಜನ್ ಯುಕ್ತ ತಾತ್ಕಾಲಿಕ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕೋವಿಡ್ ಸೋಂಕಿತರು. ನಿತ್ಯವೂ ಸಂಪರ್ಕದಲ್ಲಿದ್ದು ರೋಗಿಗಳ ಕುಶಲೋಪರಿ ವಿಚಾರಿಸುತ್ತಿರುವ ಸಚಿವ ಆನಂದ್ ಸಿಂಗ್. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಗೌಡ ನೇಮಕ. ಆದೇಶ ಹೊರಡಿಸಿದ ರಾಜ್ಯಾಧ್ಯಕ್ಷ ಷಡಕ್ಷರಿ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.